1757ರಿಂದ 1857ರ ಅವಧಿಯಲ್ಲಿ ಭಾರತದಲ್ಲಿನ ಜಾತಿ ತಾರತಮ್ಯತೆಯು ಪೂರ್ವದ ಸಾಂಪ್ರದಾಯಿಕ ವ್ಯವಸ್ಥೆಗಳು ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ನೀತಿಗಳ ನಡುವಿನ ಸಂಕೀರ್ಣವಾದ ಪರಸ್ಪರ ಕ್ರಿಯೆಯಿಂದ ರೂಪುಗೊಂಡಿತು. ಈ ಅವಧಿಯಲ್ಲಿ ಬ್ರಿಟಿಷರ ವಸಾಹತುಶಾಹಿ ಆಡಳಿತವು ಭಾರತದಲ್ಲಿನ ಜಾತಿ ವ್ಯವಸ್ಥೆಯನ್ನು ತೀವ್ರಗೊಳಿಸಿತು ಮತ್ತು ಹೊಸ ರೂಪದ ತಾರತಮ್ಯಕ್ಕೆ ಕಾರಣವಾಯಿತು. ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಆರ್ಥಿಕ ಶೋಷಣೆ. ಬ್ರಿಟಿಷರ ಆರ್ಥಿಕ ನೀತಿಗಳು ಭಾರತೀಯ ಕರಕುಶಲ ಉದ್ಯಮಗಳನ್ನು ನಾಶಪಡಿಸಿದವು. ಇದರಿಂದಾಗಿ ಸಾಂಪ್ರದಾಯಿಕವಾಗಿ ನಿರ್ದಿಷ್ಟ ವೃತ್ತಿಗಳನ್ನು ಅವಲಂಬಿಸಿದ್ದ ಕೆಳಜಾತಿಯವರು ತಮ್ಮ ಜೀವನೋಪಾಯವನ್ನು ಕಳೆದುಕೊಂಡರು. ಇದು ಅವರನ್ನು ಕೃಷಿ ಕಾರ್ಮಿಕರಾಗಿ ಅಥವಾ ಇತರ ಕಡಿಮೆ ಕೂಲಿಯ ಕೆಲಸಗಳಿಗೆ ಹೋಗುವಂತೆ ಒತ್ತಾಯಿಸಿತು. ಅವರ ಆರ್ಥಿಕ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಿತು. ಜಾತಿಗಣತಿ. ಬ್ರಿಟಿಷರು 19ನೇ ಶತಮಾನದ ಉತ್ತರಾರ್ಧದಲ್ಲಿ ಜನಗಣತಿಗಳನ್ನು ನಡೆಸಲು ಪ್ರಾರಂಭಿಸಿದರು. ಇದು ಜಾತಿಗಳನ್ನು ವರ್ಗೀಕರಿಸಲು, ಪ್ರತಿಯೊಂದು ಜಾತಿಯ ಸಾಮಾಜಿಕ ಸ್ಥಾನಮಾನವನ್ನು ಮತ್ತು ಅಂಕಿಅಂಶಗಳನ್ನು ದಾಖಲಿಸಲು ಸಹಾಯ ಮಾಡಿತು. ಈ ಪ್ರಕ್ರಿಯೆಯು ಜಾತಿಗಳ ನಡುವಿನ ವಿಭಜನೆಗಳನ್ನು ಇನ್ನಷ್ಟು ಸ್ಪಷ್ಟಪಡಿಸಿತು ಮತ್ತು ಜಾತಿ ಗುರುತುಗಳನ್ನು ಗಟ್ಟಿಗೊಳಿಸಿತು. ಭೂ ಸುಧಾರಣೆಗಳು. ಬ್ರಿಟಿಷರು ಜಾರಿಗೆ ತಂದ ಭೂ ಸುಧಾರಣೆ ನೀತಿಗಳು, ವಿಶೇಷವಾಗಿ ಖಾಯಂ ಜಮೀನ್ದಾರಿ ಪದ್ಧತಿ, ಜಾತಿ ಶ್ರೇಣಿಯ ಮೇಲೆ ಆಧಾರಿತವಾಗಿದ್ದ ಭೂಮಾಲೀಕತ್ವವನ್ನು ಇನ್ನಷ್ಟು ಭದ್ರಪಡಿಸಿತು. ಮೇಲ್ಜಾತಿಯ ಜಮೀನ್ದಾರರು ಭೂಮಿಯ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಪಡೆದುಕೊಂಡರು, ಆದರೆ ಕೆಳಜಾತಿಯ ರೈತರು ಮತ್ತು ಕಾರ್ಮಿಕರು ಭೂರಹಿತರಾಗಿ ಉಳಿದರು. ಅಧಿಕಾರಶಾಹಿ ವ್ಯವಸ್ಥೆ. ಬ್ರಿಟಿಷರು ತಮ್ಮ ಆಡಳಿತ ವ್ಯವಸ್ಥೆ ಮತ್ತು ಸೇನೆಯಲ್ಲಿ ಜಾತಿಗಳನ್ನು ಬಳಸಿಕೊಂಡರು. ಉದಾಹರಣೆಗೆ, ಸೇನೆಯಲ್ಲಿ ಮಾರ್ಷಲ್ ರೇಸ್, ಯುದ್ಧಕ್ಕೆ ಸೂಕ್ತವಾದ ಜಾತಿಗಳು ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದರು. ಇದು ಕೆಲವು ಸಮುದಾಯಗಳಿಗೆ ಹೆಚ್ಚಿನ ಸವಲತ್ತುಗಳನ್ನು ನೀಡಿತು ಮತ್ತು ಇತರರನ್ನು ನಿರ್ಲಕ್ಷಿಸಿತು. ಪೂರ್ವ ಬ್ರಿಟಿಷ್ ವ್ಯವಸ್ಥೆಯಲ್ಲಿನ ತಾರತಮ್ಯ. ಬ್ರಿಟಿಷರ ಆಗಮನದ ಪೂರ್ವದಲ್ಲೂ ಜಾತಿ ವ್ಯವಸ್ಥೆ ಮತ್ತು ತಾರತಮ್ಯಗಳು ಅಸ್ತಿತ್ವದಲ್ಲಿದ್ದವು, ಆದರೆ ಅವುಗಳು ಹೆಚ್ಚು ದ್ರವವಾಗಿದ್ದವು ಮತ್ತು ಸ್ಥಳೀಯ ಪದ್ಧತಿಗಳಿಗೆ ಅನುಗುಣವಾಗಿ ಬದಲಾಗುತ್ತಿದ್ದವು. ಬ್ರಿಟಿಷರು ಇದನ್ನು ತಮ್ಮ ಆಡಳಿತದ ಅನುಕೂಲಕ್ಕಾಗಿ ಬಳಸಿಕೊಂಡರು. ಆದಾಗ್ಯೂ, ಬ್ರಿಟಿಷರು ತಂದ ಕಾನೂನುಗಳು, ನ್ಯಾಯಾಲಯಗಳು ಮತ್ತು ಹೊಸ ಶಿಕ್ಷಣ ವ್ಯವಸ್ಥೆಗಳು ಕೆಲವು ಸಾಮಾಜಿಕ ಸುಧಾರಣಾ ಚಳುವಳಿಗಳಿಗೆ ಪ್ರೇರಣೆಯಾದವು. ಸತಿ, ಶಿಶುಹತ್ಯೆ ಮತ್ತು ಬಾಲ್ಯ ವಿವಾಹದಂತಹ ಅನಿಷ್ಟ ಪದ್ಧತಿಗಳ ನಿಷೇಧವು ಆ ಕಾಲದಲ್ಲಿನ ಸಮಾಜ ಸುಧಾರಕರ ಪ್ರಯತ್ನಗಳಿಗೆ ಬ್ರಿಟಿಷ್ ಆಡಳಿತದ ಬೆಂಬಲ ದೊರಕಿಸಿತು. ಒಟ್ಟಾರೆಯಾಗಿ 1757ರಿಂದ 1857ರ ಅವಧಿಯಲ್ಲಿ ಜಾತಿ ತಾರತಮ್ಯವು ಹಳೆಯ ವ್ಯವಸ್ಥೆಯ ಮುಂದುವರಿಕೆಯಾಗಿರಲಿಲ್ಲ. ಬದಲಾಗಿ ಬ್ರಿಟಿಷ್ ವಸಾಹತುಶಾಹಿ ಆಡಳಿತದ ರಾಜಕೀಯ ಮತ್ತು ಆರ್ಥಿಕ ಉದ್ದೇಶಗಳಿಂದ ಜಾತಿ ಆಧಾರಿತ ತಾರತಮ್ಯವು ಇನ್ನಷ್ಟು ಸಂಕೀರ್ಣ ಮತ್ತು ವ್ಯವಸ್ಥಿತ ರೂಪವನ್ನು ಪಡೆಯಿತು.